ನಮಸ್ಕಾರ. ನಾನಿವತ್ತೊಂದು ಹೊಸ ವಿಷಯದ ಜೊತೆಗೆ ನಿಮ್ಮ ಎದುರಿಗೆ ಬಂದಿದ್ದೀನಿ. ನಾವು ಡಾಕ್ಟರ್ ಅಥವಾ ಡಾಕ್ಟರೇಟ್ ಅನ್ನುವಂಥದ್ದನ್ನು 3 ಪ್ರಕಾರಗಳಲ್ಲಿ ಪಡ್ಕೊಳ್ಳುವಂಥದ್ದು ನಡೆದು ಬಂದಿರತಕ್ಕಂತಹ ಒಂದು ನಿಯಮ. BAMS ಮತ್ತು MBBS ಮಾಡಿದಾಗ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಅನ್ನುವಂಥ ಪದವಿಯನ್ನು ನಾವು ಪಡೆಯುತ್ತೀವಿ. ಅದೇ ರೀತಿ ಮಾಸ್ಟರ್ ಡಿಗ್ರಿ ಮಾಡಿದ ನಂತರ MA, MCom, MBA, MSc ಈ ಥರದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ ನಂತರ ನಾವು ವಿಶ್ವವಿದ್ಯಾಲಯದಲ್ಲಿ ನೋಂದಣಿ ಆಗಿಬಿಟ್ಟು PhD ಮಾಡುವುದರ ಮೂಲಕ ಆ PhD ಸಕ್ಸಸ್ ಆಗಿ ಆ ಥೀಸಿಸ್ ಅನುಮೋದನೆಗೊಂಡ ನಂತರ ನಮಗೆ ಡಾಕ್ಟರೇಟ್ ಅನ್ನುವಂತಹ ಪದವಿ ಲಭಿಸುತ್ತೆ. ಹಾಗೂ ಕೂಡ ನಾವು ಡಾಕ್ಟರ್ ಅನ್ನುವಂತಹ ಸಂಬೋಧನೆಗೆ ಒಳಗಾಗ್ತೇವೆ. ಇನ್ನು ಮೂರನೆಯದಾಗಿ ಯಾವುದೇ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಧನೆಯನ್ನು ಮಾಡಿರ್ತಕ್ಕಂಥವರಿಗೆ, ಸಾಮಾಜಿಕವಾಗಿ ಅವರು ಕೊಡುಗೆಯನ್ನು ಮಾಡಿರ್ತಕ್ಕಂಥವರನ್ನು ಗುರುತಿಸಿ ವಿಶ್ವವಿದ್ಯಾಲಯಗಳು ಗೌರವಪೂರ್ವಕವಾಗಿ ಅವರಿಗೆ ಡಾಕ್ಟರೇಟನ್ನು ಕೊಟ್ಟು ಸನ್ಮಾನಿಸುವಂಥದ್ದನ್ನು, ಗೌರವಿಸುವಂಥದ್ದನ್ನು ನಾವು ನೋಡ್ತಾ ಬಂದಿದ್ದೀವಿ. ಇದು ಹೆಚ್ಚು ಕಮ್ಮಿ ನಾನು ನೋಡಿದ ಹಾಗೆ ಅಥವಾ ನಾನು ಓದಿದ ಹಾಗೆ ತುಂಬ ದೀರ್ಘ ಆಯುಷ್ಯ ಆಗಿರ್ತಕ್ಕಂತಹ ಮತ್ತು ಮೋಸ್ಟ್ ಸೀನಿಯರ್ ಆಗಿರ್ತಕ್ಕಂಥವರು, ಆ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಸಾಧಿಸಿರುವಂಥವರು, ಅವರು ಅಕ್ಷರಸ್ಥರೇ ಆಗಿರಬಹುದು ಅಥವಾ ಅನಕ್ಷರಸ್ಥರೇ ಆಗಿರಬಹುದು, ಆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವರು, ಅದು ಯಾವುದೇ ಕ್ಷೇತ್ರ ಆಗಿರಬಹುದು, ಜನಪದ ಕಲೆಗಳಾಗಿರಬಹುದು, ಬುಡಕಟ್ಟು ಸಂಸ್ಕೃತಿ ಆಗಿರಬಹುದು, ಒಂದು ಏನೋ ಈಗ ಸಾಲು ಮರದ ತಿಮ್ಮಕ್ಕ ಆ ಥರದಲ್ಲಿ ಈ ಥರ ಪ್ರಕೃತಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರಾಗಿರಬಹುದು, ಅಥವಾ ಸಾಹಿತ್ಯಿಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಾಗಿರ್ಬೋದು, ಕ್ರೀಡಾ ಲೋಕದಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಾಗಿರ್ಬೋದು, ಸಿನಿಮಾ ರಂಗಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಾಗಿರಬಹುದು. ಈ ರೀತಿ ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ಒಂದು ಅಚೀವ್ಮೆಂಟ್ ಮಾಡಿರ್ತಕ್ಕಂಥವರನ್ನು ಗುರುತಿಸಿ ವಿಶ್ವವಿದ್ಯಾಲಯಗಳು ಏನು ಮಾಡ್ತವೆ ಅಂದರೆ ಗೌರವ ಡಾಕ್ಟರೇಟನ್ನು ಕೊಟ್ಟು ಅವರಿಗೆ ಸನ್ಮಾನಿಸುವಂತಹ, ಗೌರವಿಸುವಂತಹ ಒಂದು ಪರಿಪಾಠ ಇದೆ. ಇಂತಹ ಒಂದು ಗೌರವಕ್ಕೆ ಭಾಜನರಾಗಿರ್ತಕ್ಕಂಥವರು ನಮ್ಮ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಕಟ್ಟಕಡೆಯ ಗ್ರಾಮ ಹರಿವಿ ಅಂತ ನಾವೇನು ಹೇಳ್ತೇವೋ ಅದಕ್ಕಿಂತ ಪೂರ್ವದಲ್ಲೇ ಬರುವಂತಹ ಲಿಂಗನಾಯಕನಹಳ್ಳಿಯ ಒಬ್ಬ ಯುವಕನಿಗೆ ಇತ್ತೀಚೆಗೆ ಈ 3-4 ದಿನಗಳ ಕೆಳಗೆ ಗೌರವ ಡಾಕ್ಟರೇಟ್ ಲಭಿಸಿರ್ತಕ್ಕಂಥದ್ದು ಖುಷಿ ಕೊಡುವಂತಹ ವಿಷಯ. ಅದನ್ನು ನಾನಿವತ್ತು ನಿಮ್ಮ ಮುಂದೆ ಹಂಚಿಕೊಳ್ಳುವುದಕ್ಕೆ ಬಯಸ್ತಾ ಇದ್ದೀನಿ. ಲಿಂಗನಾಯಕನಹಳ್ಳಿ ಅಂದ ತಕ್ಷಣ ನಮ್ಮ ನೆನಪಿಗೆ ಬರುವಂಥದ್ದು ಅಲ್ಲಿರ್ತಕ್ಕಂತಹ ಚನ್ನವೀರ ಸ್ವಾಮಿಗಳ ವಿರಕ್ತ ಮಠ. ತುಂಬ ಪ್ರಾಚೀನವಾಗಿರ್ತಕ್ಕಂತಹ ವಿರಕ್ತ ಮಠ. ಆ ಮಠದಿಂದ ಸ್ವಲ್ಪ ಕೂಗಳತೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ದೂರದಲ್ಲಿ, ಅಷ್ಟು ಅಂತರದಲ್ಲಿ ಇರತಕ್ಕಂತಹ ಒಂದು ಚಿಕ್ಕದಾಗಿರ್ತಕ್ಕಂತಹ ಮಧ್ಯಮ ವರ್ಗ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಕುಟುಂಬದಲ್ಲಿ ಒಂದು ಮನೆ ಅಲ್ಲಿ ನಿಮಗೆ ಕಾಣ್ಬರುತ್ತೆ. ಆ ಮನೆಯಲ್ಲಿರ್ತಕ್ಕಂತಹ ಯುವಕ, ಸುಮಾರು 40 ವರ್ಷದ ಆಸುಪಾಸಿನಲ್ಲಿರ್ತಕ್ಕಂತಹ ಯುವಕ ರಾಮಾಂಜನೇಯ ಅಂತೇಳಿ, ಆತ ಕೃಷಿಯನ್ನು ಮಾಡಿಕೊಂಡು, ಸ್ವಲ್ಪ ಶಿಕ್ಷಣವನ್ನು ಪಡ್ಕೊಂಡು, ದನ ಸಂಗೋಪನೆಯನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇರತಕ್ಕಂತಹ ವ್ಯಕ್ತಿ. ಆತನ ಜನಪದ ಕಲಾವಿದ ಕೂಡ. ಆತನ ಜನಪದ ಕಲೆಯನ್ನ ಮತ್ತು ಸಾಮಾಜಿಕ ಸೇವೆಯನ್ನ ಗುರುತಿಸಿ ಬೆಂಗಳೂರಿನ ಸನ್ರೈಸ್ ಇಂಟರ್ನ್ಯಾಷನಲ್ ವಿಶ್ವವಿದ್ಯಾಲಯ ಏನ್ ಮಾಡಿದೆ ಅಂದ್ರೆ ಇವತ್ತು ಅವರಿಗೆ ಗೌರವ ಡಾಕ್ಟರೇಟ್ ಅನ್ನ ನೀಡಿ ಗೌರವಿಸಿದೆ. ಈ ಸಂತೋಷವನ್ನು ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಾನು ಕೂಡ ಬಯಸ್ತಾ ಇದ್ದೀನಿ. ಅವರನ್ನು ನಾನು ಕಾಂಟ್ಯಾಕ್ಟ್ ಮಾಡಿದೆ, ರಾಮಾಂಜನೇಯನನ್ನು. ಆತನಿಗೆ ಸ್ವಲ್ಪ ಕೆಲಸಗಳ ಒತ್ತಡದ ಮಧ್ಯದಲ್ಲಿ ಬರೋಕ್ಕಾಗಿಲ್ಲ. ಆತನ ಸಂದರ್ಶನ ಮಾಡೋ ಒಂದು ಸಂದರ್ಶನ ಮಾಡುವಂತಹ ಒಂದು ಅಭಿಲಾಷೆನೂ ಕೂಡ ಇದೆ. ಹಾಗಾಗಿ ನಾನು ಅವರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದಾಗ ಸ್ವಲ್ಪ ಕಾರ್ಯಗಳ ಒತ್ತಡದ ಮಧ್ಯದಲ್ಲಿ ಅವ್ರಿಗೆ ಬಿಡುವಿಲ್ಲದೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರನ್ನು ನಾನು ಸ್ವತಃ ಸಂದರ್ಶನ ಮಾಡ್ತೀನಿ. ಅವರನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ಮಾಡ್ತೀನಿ. ಹೇಗೆ ಅವರೆಲ್ಲ ಸಾಧನೆಗಳಾಗಿದ್ದೇವೆ, ಜನಪದ ಕಲೆ ಆಗಿರಬಹುದು ಮತ್ತು ಅದರ ಜೊತೆಗೆ ಸಾಮಾಜಿಕ ಸೇವೆ ಯಾವ್ಯಾವ ರೀತಿಯಲ್ಲೆಲ್ಲ ಅವರು ತಮ್ಮ ಸಾಮಾಜಿಕ ಸೇವೆಯನ್ನು ಕೊಡುಗೆ ಸಮಾಜಕ್ಕೆ ನೀಡಿದ್ದಾರೆ ಅನ್ನುವಂಥದ್ದು, ಮತ್ತು ಆ ಗೌರವಕ್ಕೆ ಅವರು ಎಷ್ಟು ಸೂಕ್ತವಾಗಿ ಗೌರವವನ್ನು ಅವರು ಪಡೆದಿದ್ದಾರೆ ಅನ್ನುವಂಥದ್ದನ್ನು ನಾನು ಮುಂದಿನ ದಿನಮಾನಗಳಲ್ಲಿ ಸಾಧ್ಯ ಆದರೆ ಅವರನ್ನು ಸಂದರ್ಶನ ಮಾಡುವುದರ ಮೂಲಕ ನಿಮಗೆ ಪರಿಚಯಿಸುವಂಥ ಕೆಲಸ ಮಾಡ್ತೀನಿ ಅಂತ ತಿಳಿಸ್ತಾ ಈ ವಿಷಯ ಹಂಚ್ಕೊಳ್ಬೇಕು ಅಂತ ನನಗನ್ಸಿತ್ತು. ಆ ಗೌರವ ಡಾಕ್ಟರೇಟ್ ಅನ್ನುವಂಥದ್ದು ಸಾಮಾನ್ಯ ವಿಷಯವಲ್ಲ.
ಹಾಗಾಗಿ ತುಂಬ ಗೌರವಕ್ಕೆ ಭಾಜನವಾಗಿರ್ತಕ್ಕಂಥದ್ದು, ತುಂಬ ಸಾಧನೆಗಳಿಂದ ಅದು ಸಿಗುವಂಥದ್ದು ಅಂತ ನನ್ನ ಭಾವನೆ. ಹಾಗಾಗಿ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅದು ಒಂದು ಮೂಲೆಕಟ್ಟಿನ ಕುಗ್ರಾಮವಾಗಿರ್ತಕ್ಕಂತಹ ಲಿಂಗನಾಯಕನಹಳ್ಳಿಯಲ್ಲಿರ್ತಕ್ಕಂತಹ ಯುವಕನನ್ನ ಗುರುತಿಸಿ, ಅದು ಯಾವುದೇ ಮಧ್ಯಮ ವರ್ಗದಲ್ಲಿ ಇರ್ತಕ್ಕಂತಹ ಆ ವ್ಯಕ್ತಿಯನ್ನ, ರೈತ ಸಮುದಾಯದ ಆ ವ್ಯಕ್ತಿಯನ್ನ ಗುರುತಿಸಿ ಇವತ್ತು ಅವ್ರಿಗೆ ಗೌರವವನ್ನು ಸಲ್ಲಿಸಿದಾರಲ್ಲ. ಹಾಗಾಗಿ ಆ ವಿಶ್ವವಿದ್ಯಾಲಯಕ್ಕೂ ಕೂಡ ಒಂದು ಧನ್ಯವಾದಗಳು. ಮತ್ತು ಆ ಗೌರವಕ್ಕೆ ಭಾಜನರಾಗಿರ್ತಕ್ಕಂತಹ ರಾಮಾಂಜನೇಯನಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದನ್ನು ನಿಮ್ಮ ಮುಂದೆ ತರಬೇಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಈ ವಿಷಯವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಂಡಿದ್ದೀನಿ. ಇದನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಈ ಯೂಟ್ಯೂಬ್ಗಳಲ್ಲಿ ಕಾಮೆಂಟ್ ಮಾಡಿ, ಮತ್ತು ಇನ್ನೂ ಈ ಥರ ವಿಶೇಷ ಸಂಗತಿಗಳಿದ್ದಂತಹ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ತನ್ನಿ ನಾನು ಸಾಧ್ಯವಾದಷ್ಟು ಅವರನ್ನು ಈ ರೀತಿ ಪರಿಚಯಿಸುವಂತಹ ಒಂದು ಕೆಲಸವನ್ನು ಸಾಧ್ಯವಾದಷ್ಟು ಮಾಡ್ತೀನಿ ಅಂತ ತಿಳಿಸುತ್ತಾ ಎಲ್ಲರಿಗೂ ನಮಸ್ಕಾರ.